ಆತಂಕ ಪಡುವ ಅಗತ್ಯವಿಲ್ಲ ದೇವದತ್ತ. ನಿನ್ನ ಸಾಮರ್ಥ್ಯನ ಅವಳ ಮುಂದೆ ತೋರಿಸೋಕೆ ಇದು ಒಳ್ಳೆ ಅವಕಾಶ ಅಂತ ಹೇಳಿದ. ನಾಗೇಂದ್ರ ವರ್ಮನ ಮಾತು ದೇವದತ್ತನಿಗೂ ಸರಿ ಅನಿಸ್ತು. ಅವನು ತಂದೆಯ ಮಾತಿಗೆ ಒಪ್ಪಿದ. ಇತ್ತ ಸೆರೆಯಲ್ಲಿದ್ದ ಧೀರಸೇನನಿಗೆ ಮಣಿಕರ್ಣಿಕಾ ವೈಭವ ನಗರಕ್ಕೆ ಬರ್ತಾ ಇದ್ದಾಳೆ ಅನ್ನೋ ಸುದ್ದಿಯನ್ನ ದೇವದತ್ತ ಉದ್ದೇಶಪೂರ್ವಕವಾಗಿಯೇ ಕಾವಲುಗಾರರ ಮೂಲಕ ತಲುಪಿಸಿದ. ಆ ಸುದ್ದಿಯನ್ನ ಕೇಳಿ ಧೀರಸೇನನಿಗೆ ಖುಷಿ ಆಯ್ತು. ಅವನು ಈ ತನಕ ಅವಳನ್ನ ನೋಡಿರಲಿಲ್ಲ. ಮಣಿಕರ್ಣಿಕಾ ಬಂದ್ರೆ ಅವಳ ಜೊತೆ ಏನ್ ಮಾತಾಡ್ಲಿ, ನಾನು ಗುಲಾಮನ ಹಾಗೆ ಬದುಕ್ತಾ ಇರೋದನ್ನ ನೋಡಿ ಅವಳ ಪ್ರತಿಕ್ರಿಯೆ ಹೇಗಿರಬಹುದು ಅಂತೆಲ್ಲ ಅವನ ತಲೆಯಲ್ಲಿ ಓಡಾಡ್ತಾ ಇರುವಾಗ ದೇವದತ್ತ ಅವನ ತಮ್ಮ ರಾಜದತ್ತನ ಜೊತೆ ಸೆರೆಮನೆಗೆ ಬಂದ. ಅವರಿಬ್ಬರನ್ನು ನೋಡಿ ಧೀರಸೇನನಿಗೆ ಆಶ್ಚರ್ಯ, ಸಿಟ್ಟು ಎಲ್ಲವೂ ಒಟ್ಟಿಗೆ ಆಯ್ತು. ಆಗ ರಾಜದತ್ತ, ಅಯ್ಯೋ ಪಾಪ, ನಮ್ಮಣ್ಣ ಧೀರಸೇನ ಎಷ್ಟು ಸೊರಗಿ ಹೋಗಿದ್ದಾನೆ. ಯುದ್ಧ ಕೈದಿಯ ಮೈ ಮೇಲೆ ಎಷ್ಟೊಂದು ಗಾಯಗಳು. ಇವನಿಗೆ ಔಷಧಿ ಕೊಡ್ತಾ ಇಲ್ವಾ ಸೇವಕರೇ ಅಂತ ವ್ಯಂಗ್ಯವಾಗಿ ವಿಚಾರಿಸಿದ. ಆಗ ಸೇವಕ ಧೀರಸೇನನಿಗೆ ಯಾವ ಔಷಧಿಯೂ ಕೊಡಬಾರದೆಂದು ರಾಜಾಜ್ಞೆಯಾಗಿದೆ ಅಂತ ಹೇಳಿದ.